ಮತ್ತು ಪಾಕಿಸ್ತಾನದ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ನಿರಂತರ ಅಪ್ಡೇಟ್ ಅನ್ನು ನಾವು ಕೊಡ್ತಾ ಇದ್ದೀವಿ. ದಿನಕ್ಕೊಂದು ಬೆಳವಣಿಗೆ, ಕ್ಷಣಕ್ಕೊಂದು ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಸದ್ಯದ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಈಗಲೂ ಅಷ್ಟೇ ಒಂದು ಅಪ್ಡೇಟ್ ಇದೆ, ನೋಡೋಣ. ಅಖಂಡ ಭಾರತಕ್ಕೆ ರಷ್ಯಾದ ಸುದರ್ಶನ ಚಕ್ರ ಶ್ರೀರಕ್ಷೆ ಅನ್ನೋ ರೀತಿಯಲ್ಲಿ ಕಾಣಿಸ್ತು. ಭಾರತದ ಬತ್ತಳಿಕೆಗೆ ಶತ್ರು ಎದೆ ನಡುಗಿಸುವ ಸಾಮರ್ಥ್ಯ S-500. S-400 ಬಳಿಕ ಈಗ S-500 ಖರೀದಿಗೆ ಭಾರತ ಮುಂದಾಗ್ತಾ ಇದೆ. ಪಾಕಿಸ್ತಾನದ ಮಿಸೈಲ್ಗಳನ್ನು ತಡೆಯುವಲ್ಲಿ ಸಕ್ಸಸ್ ಆಗಿತ್ತು S-400. ಈಗ S-500 ಮೂಲಕ ಭಾರತಕ್ಕೆ ಇನ್ನಷ್ಟು ಭೀಮಬಲ ಬರುತ್ತೆ ಅನ್ನುವಂತಹ ಡೀಟೇಲ್ಸ್ ನಮಗೆ ಸದ್ಯಕ್ಕೆ ಸಿಗ್ತಾ ಇದೆ. 600 ಕಿಲೋಮೀಟರ್ ತನಕ ರೇಂಜ್ ಅನ್ನ ಈ S-500 ಹೊಂದಬಹುದು. ಆಗಸದಲ್ಲೇ ಉಪಗ್ರಹಗಳನ್ನು ಕೂಡ ಉಡಾಯಿಸಬಲ್ಲಬಹುದಾದಂತಹ ಕ್ಷಿಪಣಿಯ ಸಾಮರ್ಥ್ಯ S-500ನ ಡಿಫೆನ್ಸ್ ಸಿಸ್ಟಮ್ಗೆ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಜಗತ್ತಿಗೆ S-400ನ ಸಾಮರ್ಥ್ಯ ಏನು ಅನ್ನೋದು ಯುಕ್ರೇನ್ ರಷ್ಯಾ ವಾರ್ನಲ್ಲಿ ಗೊತ್ತಾಗಿತ್ತು. ಅದು ಬಿಟ್ಟರೆ ಗೊತ್ತಾಗಿದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆ ಗಡಿ ಕಾನ್ಫ್ಲಿಕ್ಟ್ ಏನಿತ್ತು, ನಮ್ಮ ಮಿಲಿಟರಿ ಆಪರೇಷನ್ಗೆ ಅವರು ಪ್ರತೀಕಾರ ತೀರಿಸ್ಕೊಳ್ಳೋಕೆ ಬಂದಾಗ ಅವರಿಗೆ ಹೊಡೆದು ಕಳಿಸಿದ್ವಲ್ಲ, ಆಗ ಗೊತ್ತಾಯ್ತು. ಈಗ ಅದರ ಅಪ್ಡೇಟೆಡ್ ವರ್ಷನ್ ಖರೀದಿಗೆ ಅಂತ ಭಾರತ ಮುಂದಾಗ್ತಾ ಇದೆಯಂತೆ. ಇದರ ರೇಂಜು ಇನ್ನೂ ಜಾಸ್ತಿ ಇದೆ. 600 ಕಿಲೋಮೀಟರ್ ತನಕ ಬೇಕಾದ್ರೆ ಟಾರ್ಗೆಟ್ ಅನ್ನು ಸೆಟ್ ಮಾಡಿದ್ರೆ ಟಾರ್ಗೆಟ್ ಒಂಚೂರು ಆಚೆ ಈಚೆ ಆಗದಂಗೆ ಫಿನಿಶ್ ಆಗಿ ಬರುತ್ತೆ. S-500 ಚೈನಾದ HQ-9 ತರ ಅಲ್ಲ, ಎಲ್ಲೋ ಲಾಂಚ್ ಮಾಡಿ ಇನ್ನೆಲ್ಲೋ ಬಿದ್ದು ಗುರಿ ತಪ್ಪಿ ಅಧ್ವಾನ ಆಗಿ ಹಂಗಲ್ಲ. ಅದು S-400ನ ಕ್ಷಮತೆ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ. ರಷ್ಯಾ ತಯಾರು ಮಾಡಿರುವಂತಹ S-400 ನಮ್ಮ ಪಾಲಿಗೆ ಸಂಜೀವಿನಿಯ ಕೆಲಸ ಮಾಡಿದೆ. ಇನ್ಫ್ಯಾಕ್ಟ್ ಭಾರತದ ಬಳಿ ಪ್ರಸ್ತುತ ಎಷ್ಟು S-400 ಇದೆ ಅಂತ ನೀವು ಕೇಳಿದ್ರೆ 9 ಇದೆ ಅನ್ನೋ ಉತ್ತರ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪವಿತ್ರ, S-400ನ ಸಾಮರ್ಥ್ಯ ಇಡೀ ಜಗತ್ತಿಗೆ ಈ ಏನು ಸ್ಮಾಲ್ ಸ್ಕೇಲ್ ಆಫ್ ಮಿಲಿಟರಿ ಆಪರೇಷನ್ ಅಲ್ಲಿ ಕೂಡ ಗೊತ್ತಾಯ್ತು. ಈಗ S-500 ಬಗ್ಗೆ ಇನ್ನಷ್ಟು ಕುತೂಹಲ ಜಾಸ್ತಿ ಇದೆ. ಸೊ ಎಷ್ಟು ಆರ್ಡರ್ ಕೊಡಬೇಕು ಅಂತಿದ್ದಾರೆ, ಇದನ್ನ ಈ ಡೀಲ್ ಒಪ್ಪಿಗೆ ಆದರೆ ಯಾವ ಇಸ್ವಿ ಒಳಗಡೆ ನಮಗೆ S-500 ತಲುಪುತ್ತೆ, ಇದ್ರದ್ದು ಸಾಮರ್ಥ್ಯ ಏನು ಅಂತ ವಿವರಿಸೋದಾದ್ರೆ? ಮಮತಾ, S-400ಗೆ ಪಾಕಿಸ್ತಾನವನ್ನ ಆಲ್ಮೋಸ್ಟ್ ನಿರ್ನಾಮ ಮಾಡಿದ್ವಿ. ಇಡೀ ಜಗತ್ತಿಗೆ S-400 ಎಷ್ಟು ಪ್ರಭಾವಶಾಲಿಯಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಈಗ ಈ ಸುದ್ದಿಯನ್ನ ಕೇಳಿದ್ರೆ ಶತ್ರು ದೇಶಗಳಿಗೆ ಎದೆ ನಡುಗೋದು ಖಚಿತ. ಯಾಕಂದ್ರೆ ರಷ್ಯಾ ಕೊಟ್ಟಿರುವಂತಹ ಆಫರ್ ಏನಿದೆ ಅದು S-500, ಅದು ಪೂರ್ತಿ ಆಗಿರುವಂತಹ ಅಪ್ಡೇಟ್ ಆಗಿರುವಂತಹ ವರ್ಷನ್, ಅದು ಜಗತ್ತಿನಲ್ಲೇ ಅತ್ಯಂತ ಪ್ರಭಾವಶಾಲಿ ಆಗಿರುವಂತಹ ಒಂದು ವಾಯು ರಕ್ಷಣಾ ವಲಯವಾಗಿ ಅದು ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿ ಪರಿವರ್ತನೆ ಆಗುತ್ತೆ. ಅವ್ರು ಕೊಟ್ಟಿರುವಂತಹ ಆಫರ್ ಏನು ಅಂದ್ರೆ ಭಾರತ ಹಾಗೂ ರಷ್ಯಾ ಇದನ್ನ ಜಂಟಿಯಾಗಿ ಉತ್ಪಾದನೆ ಮಾಡುವಂತಹ ರೀತಿಯಲ್ಲಿ ರಷ್ಯಾ ಒಂದು ಆಫರ್ ಅನ್ನ ಭಾರತದ ಮುಂದೆ ಇಟ್ಟಿದೆ. ಸೊ ಹಾಗಾಗಿ ಇದಕ್ಕೆ ಬಹುತೇಕ ಅಗ್ರಿ ಮಾಡುವಂತಹ ಸಾಧ್ಯತೆ ಇದೆ. ಈಗ ಬ್ರಹ್ಮೋಸ್ ಯಾವ ರೀತಿ ರೆಡಿ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಈಗ S-500 ಅಪ್ಡೇಟೆಡ್ ವರ್ಷನ್ ಅನ್ನ ಭಾರತ ಹಾಗೂ ರಷ್ಯಾ ಜಂಟಿಯಾಗಿ ಮಾಡುವಂತಹ ಸಾಧ್ಯತೆ ಇದೆ. ಇದೇನಾದ್ರೂ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಆಡ್ ಆನ್ ಆದ್ರೆ ನಿಜಕ್ಕೂ ಕೂಡ ಭಾರತದ ಮುಂದೆ ಯಾರು ಸರಿಸಾಟಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಬರುತ್ತೆ. ಈ S-500 ಏನಿದೆ ಅದು ಅತ್ಯಂತ ಪ್ರಭಾವಶಾಲಿ, ಜೊತೆಗೆ ಉಪಗ್ರಹವಾಗಿರ್ಬೋದು ಅಥವಾ ವೈಮಾನಿಕ ದಾಳಿಯನ್ನ ತಡೆಗಟ್ಟೋದ್ರಲ್ಲಿ ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಜೊತೆಗೆ ಹೈಪರ್ಸಾನಿಕ್ ಎಲ್ಲವನ್ನ ಕೂಡ ತಡೆಗಟ್ಟಬಲ್ಲಂತಹ ಒಂದು ಬಹುದೊಡ್ಡ ಶಕ್ತಿಯಾಗಿ ಭಾರತಕ್ಕೆ ಸಿಗುತ್ತೆ. ಸೊ ಹಾಗಾಗಿ S-500 ಶೀಘ್ರದಲ್ಲೇ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿ, ಭಾರತದ ಸುದರ್ಶನ ಚಕ್ರವಾಗಿ ರಕ್ಷಣೆಗೆ ನಿಲ್ಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇನ್ನು ಶೀಘ್ರದಲ್ಲೇ ಇದು ಬರ್ಬೋದು ಅನ್ನುವಂತಹ ನಿರೀಕ್ಷೆಗಳನ್ನು ಕೂಡ ಮಾಡಲಾಗುತ್ತೆ. ಸೊ ಇನ್ನಷ್ಟು ಬಲ ಭಾರತಕ್ಕೆ ಸಿಕ್ಕಂತ ಆಗುತ್ತೆ.